ಏನಾಗಿದೆ ಅಷ್ಟೇ ಮಾಡಿ ಅಂತ ನ್ಯಾಯ ಕೊಡಿಸೋದ್ರಲ್ಲಿ ನಾವು ಏನು ಚಾಲಕವ ಕೂತಿದ್ದೀನಿ ಸರ್ ರೋಡಲ್ಲಿ ಚಾಲಕವ ಕೂತಿದ್ದೀನಿ ಸರ್ ನಾನು ಕ್ರಮ ಕೈಗೊಂಡಿದ್ದೀವಿ. 1:30 ಇಂದ 4 ಗಂಟೆ ಆದ್ರೂ ಒಬ್ಬರು ಬಂದಿಲ್ಲ. ನನಗೆ ಅಷ್ಟು ಇಷ್ಟ ಕೊಟ್ಟೆ ಸರ್. ನನಗೆ ವಿನೋದನ್ ಬರ್ತಾರೆ ಮುಂದೆ ಹೋಗೋಣ. ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ. 3 ಜನ ಆಯ್ತು ನೋಡಿ ಸರ್, ನಾನೋದ್ರೆ ಎಷ್ಟು ಇಷ್ಟ ನೋಡಿ. ಮಗಳಿಗೆ ಯಾರು ಬೇಡ ಬರ್ತಾಯ್ತಾ ನಾನು ಮಾಡ್ತಾರೆ ಸಂದರ್ಭನೇ ಅವರು ಇನ್ನೂ ಸರ್ ಗಾಡಿ ಹಿಡಿಯೋದು ಅಗತ್ಯ ಏನಿದೆ ಸರ್? ಗಾಡಿ ಹಿಡಿಯೋದು ಅಗತ್ಯ ಏನಿದೆ? ನಾವೆಲ್ಲ ಕೊಡ್ಲಿ ದುಡ್ಡ ಅಂತಂದ್ರೆ ನಾವು ಎಷ್ಟಾದ್ರೂ ಕೊಡ್ತಿದ್ವಲ್ಲ ಸರ್. ನಾವು 5 ಲಕ್ಷ 5 ಲಕ್ಷನಾದ್ರು ಕೊಡುವಲ್ಲ ಸರ್. ನಾವು ಅವ್ನಿಗೆ ಎಷ್ಟು ಕೇಳಿದ್ರು ಒಂದು ಸ್ಫೂರ್ತಿ ಕೊಡುವಲ್ಲ ಸರ್. ಅವನೊಂದಕ್ಕೂ ಸರಿ ಇವಲ್ಲ ಸರ್. ನನ್ನ ಮಗಳು ಬಿಟ್ಬಿಟ್ಟಿದ್ರೆ ಸರ್, ನನ್ನ ಮಗಳು ಬಿಟ್ಬಿಟ್ಟಿಲ್ಲ ಸರ್. ನಮ್ಮ ಜೀವನನೇ ಹಾಳು ಮಾಡ್ಬಿಟ್ಟಲ್ಲ ಸರ್. ಒಬ್ಬ ಪೊಲೀಸ್ ತಂದು ಅವ್ರನ್ನ ಹೆಂಗೆ ಸರ್ ಪೊಲೀಸರು ಎಲ್ಲಿದ್ದಾರೆ ಸರ್? ಇನ್ನೊಂದು ತಗೊಂಡೋಗಿಲ್ಲ ಸರ್. ಇಲ್ಲಿಂದ ಒಬ್ಬರು ಅತ್ತಾಗಿತ್ತ ಗೊತ್ತಾಗ್ದಂಗೆ ಕಳ್ರಾಗ ಹೋಗಿರ ಗಾಡಿ ಅವ್ರಿಗೆ ಒಂದು ಎಮರ್ಜೆನ್ಸಿಗೆ ಆಂಬುಲೆನ್ಸ್ ಕಳ್ಸಿಕೊಟ್ಬಿಟ್ಟಿದ್ರು. ಅದೇ ಸ್ವಲ್ಪ ಎಮರ್ಜೆನ್ಸಿಗೆ ಆಗಲ್ಲ. ಎಲ್ಲರೂ ಒಂಚೂರು ಕರುಣೆ ಐತೆ ಅಂತ ತಿಳ್ಕೊಂಡು
ಆನ್ ಮಾಡಿ ಕೈ ಇಟ್ಬಿಟ್ರಿ ಸರ್. ಇಲ್ಲ ಸರ್, ಏನಿಲ್ಲ ಬಿಡಿ. ಅನ್ಯಾಯವ ತಡೀರಿ ಸರ್, ಇನ್ನೇನು ನಾವು ಕೇಳೋದಿಲ್ಲ ನಿಮ್ಮನ್ನ. ನೀವು ನಮ್ಗ ಆದಂಗೆ ಅನ್ಯಾಯವೇ ಯಾವ ಮಕ್ಕಳಿಗೂ ಆಗುದ್ ಬೇಡ, ಯಾವ ತಂದೆ ತಾಯಿಗೂ ಆಗುದ್ ಬೇಡ. ನಾವು ತಿಂತಾರೆ ನೋಡ್ರಿ, ನಮ್ ಕೈ ನೋಡೋಕೆ ಹೇಳ್ತೇವೆ, ನಾವೆಲ್ಲ ನಾವು ಅನುಭವಿಸ್ತೇವೆ. ಅಷ್ಟೊಂದು ದುಃಖ ಇದೆ ತಂದೆ ತಾಯಿ ಸರ್. ತಾಯಿ ಕಚ್ಚಿದೆ ಒಂದು ಮುಕ್ಕಾಲವರ ಸರ್. ನಾನು ಬೆಂಗಳೂರು ತಿಂತಿದ್ದೆ ಸರ್, ಕೆಂಗೇರಿಯಿಂದ ಮಂಡ್ಯ ಬಂದಿದ್ದೆ ಸರ್. ಆಂಬುಲೆನ್ಸ್ ಅಲ್ಲಿ ಹೋಗ್ಬಿಟ್ಟಿದ್ರು, ಸ್ವಲ್ಪ ಅರ್ಜೆಂಟಾಗಿ ಹೋಗಿ ಜಾಗಬೇಡ ಬರ್ಬೇಕಲ್ಲ ಇವನು. ಆಂಬುಲೆನ್ಸ್ ಕಳ್ತಿಲ್ಲ ಸರ್. ಏನು ಮಾಡಿಲ್ಲ ಸರ್, ಹಿಂಗೆ ಗಾಡಿ ಯಾವ ವ್ಯವಸ್ಥೆ ಇಲ್ಲ ಸರ್. ಇಲ್ಲೇ ಇಂಜೆಕ್ಷನ್ ಇದ್ದೀರ ನನ್ನ ಮೊಮ್ಮಗಳು ಬದಿ ಕೊಡು ಸರ್. ಬಂದಿದ್ರೆ ಏನ್ ಸಣ್ಣ ಪಡೆ ಗಾಯ ಮುಗಿ ಹಾಸ್ಪಿಟಲ್ ಹೋಗಿ ಮಂಡ್ಯ ಹೋಗಿ ಸಂತರಿಸ್ತಾರೆ. ಇಲ್ಲೇ ಚಿಕಿತ್ಸೆ ಮಂಡ್ಯ ಹೋಗ್ತಿಲ್ಲ ನಾವು. ನಾವು ಪ್ರೈವೇಟ್ ಅಲ್ಲಿ ಆಗಿದ್ರು ಓಡಿಸ್ಕೋಬಹುದು. ನಮ್ಮ ಮಗಳ ಅಲ್ಲಿ ಗಂಟೆ ನಾವು ಹೋಗ್ತೀವಿ. ಪ್ರೈವೇಟ್ ಅಲ್ಲಿ ಸಿಕ್ಕುದಿಲ್ಲ ಅಂತ ಗೌರ್ಮೆಂಟ್ ಹೋದಕ್ಕೆ ಇಂತ ಮಾಡಿ ಕಳಿಸಿದೆ ನನ್ನ ಮಗಳ. ಅವ್ರ ಸುಮ್ಮನೆ ನನ್ನ ಮಗಳು ಹೆಂಗೆ ಗೊತ್ತು ಹಂಗೆ ಅವರು ಜೀವಬೇಕು. ನನಗೆ ಎಷ್ಟು ಹೊಟ್ಟೆ ಉರಿತಾರೆ. ಅವ್ರು ಹೇಳಿದ್ದೆಲ್ಲ ನ್ಯಾಯಯುತವಾಗಿದೆ. ಏನೇ ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ನಾವು ತನಿಖೆ ಮಾಡಿದ್ರು ಚೆಕ್ ಮಾಡಿದ್ರು ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಮಾಡಬೇಕಾಗತ್ತೆ. ಈಗ ಮುನ್ನೆಚ್ಚರಿಕೆಯಿಂದ ಈಗ ಕೂಡಲೇ ಅವ್ರು 3 ಜನನ ಸಸ್ಪೆಂಡ್ ಮಾಡೈತೆ. IG ಅವರು SP ಅವರಿಬ್ಬರು ಮಾತನಾಡಿ ನಾನು ರಾಯಚೂರಿನಲ್ಲಿ ಇದ್ದಿದ್ದರಿಂದ ನೆನ್ನೆನೇ ಬರಬೇಕಾಗಿತ್ತು, ಬರೋಕ್ಕಾಗಲಿಲ್ಲ. ರವಿನೂ ಬೆಂಗಳೂರಲ್ಲಿದ್ದ. ಉದಯ್ ಅವರು ನೆನ್ನೆ ಇದ್ದರು, ಅವ್ರು ಬೆಂಗಳೂರಿನಲ್ಲಿದ್ದ. ಬೆಳಗ್ಗೆ ಮಾತನಾಡಿದೆ, ಇಲ್ಲಿ ಹೋಗ್ತಾಯಿದ್ದೀನಿ. ನನಗೆ ಆ್ಯಕ್ಚುಲಿ ಮಂಡ್ಯ ಸ್ವರ್ಣಸಂದ್ರ ಅಂತ ಅನ್ಕೊಂಬಿಟ್ಟಿದ್ದೆ ನಾನು. ಆಮೇಲೆ ಗೊತ್ತಾಯಿತು ಮದ್ದೂರಿನ ಗೊರುನಹಳ್ಳಿ ಅಂತೇಳಿ. ಹಾಗಾಗಿ ಉದಯ್ಗೂ ಮಾತಾಡಿದೆ. ಉದಯ್ ಇವತ್ತು ಎಲ್ಲ ಹೊರಗಡೆ ಇದ್ದರು. ಹಾಗಾಗಿ ವಿಸಿಟ್ ಮಾಡಿದ್ದೀನಿ. IG ಹತ್ರ, ಪೊಲೀಸ್ ಆಫೀಸರ್ ಹತ್ರ ಎಲ್ಲ ಮಾತನಾಡಿದ್ದೀನಿ. ಈಗೇನು ಸಸ್ಪೆಂಡ್ ಆಗಿದೆ ತನಿಖೆ ಮಾಡಿಸೋಣ.
ಅದರಲ್ಲಿ ಏನು ತಪ್ಪಿತಸ್ಥರಿದ್ದಾರೆ ಅವ್ರ ಮುಂದಿನ ಏನು ಕ್ರಮ ತಗೊಳ್ಳೋಕ್ಕೆ ಅವಕಾಶ ಇದೆ ಅದನ್ನೆಲ್ಲನೂ ಮಾಡೋಣ ಅಂತ ಹೇಳಿದ್ದೀನಿ. ಅವರಿಗೆ ಅರ್ಥ ಆಗುತ್ತೆ. ಮಗು ಚಿಕ್ಕ ಮಗು 3 ವರ್ಷದ ಒಂದು ಹೆಣ್ಮಗು ಮನೆಯಲ್ಲಿ ಪಾಪ ಅವರು ತಂದೆಗೆ ಊಟ ಮಾಡಿಸುತ್ತೆ ಆ ಹುಡುಗಿ. ಅದೆಲ್ಲ ನೋಡಿದಾಗ ಎಂಥವ್ರಿಗೂ ಭಾಳ ತಡ್ಕೊಳಕ್ಕಾಗಲ್ಲ. ನಾವು ಹೇಳೋದು ಈಸಿ, ಬಟ್ ಯಾರು ಅನುಭವಿಸ್ತಾರೆ ಅವ್ರಿಗೆ ಅದ್ರ ಕಷ್ಟ ಗೊತ್ತಾಗುತ್ತೆ. ಸೊ ಇದು ಆಕಸ್ಮಿಕವಾಗಿ ಆದಾಗ ಒಂಥರ ಇದೇನಾಗುತ್ತೆ, ನಮ್ಮ ಕಣ್ಣು ಮುಂದೆಲೇ ಅವಕಾಶ ಇದ್ದು ನಾವು ಬದುಕಿಸ್ಕೊಳಕ್ಕಾಗಲಿವಲ್ಲ ಅನ್ನೋ ನೋವು ಅವ್ರಿಗಿದೆ. ಇಲ್ಲಿ ಡಾಕ್ಟ್ರುಗಳದ್ದು ತಪ್ಪಿದೆ. ಆಸ್ಪತ್ರೆಯಲ್ಲಿ ನಾನು ಲೋಕಾಯುಕ್ತರು ವಿಸಿಟ್ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಇವತ್ತು ಅವ್ರು ಯಾರನ್ನೂ DCCO ಅವ್ರನ್ನ ಕರೀಲಿಕ್ಕಾಗಲಿಲ್ಲ, ಲೋಕಾಯುಕ್ತರ ಜೊತೆ ಇರೋದ್ರಿಂದ. ಇನ್ನೊಂದು ವಾರದೊಳಗಡೆ ನಾನು ಮತ್ತೆ ಬಂದಾಗ ಮೀಟಿಂಗ್ ಮಾಡಿ ಪೊಲೀಸ್ನವರ ನಿರ್ಲಕ್ಷ್ಯತೆ ಏನಿದೆ ಅದ್ರ ಬಗ್ಗೆಯೂ ಸಹ ರಿಪೋರ್ಟ್ ಬರುತ್ತೆ. ಕೂಡಲೇ ಅದನ್ನು ಏರ್ ಆಫೀಸರ್ ಹತ್ರ ಮಾತಾಡೋಣ. ಸೊ ಡಾಕ್ಟ್ರುಗಳು ಸಹ ಯಾವುದೇ ಈ ಥರದ ಮಕ್ಕಳಿಗಿರ್ಬೋದು ದೊಡ್ಡವ್ರಿಗಿರ್ಬೋದು ಆಕಸ್ಮಿಕವಾಗಿ ಆದಾಗ ತಕ್ಷಣ ಆಂಬುಲೆನ್ಸ್ ಕಳಿಸ್ಬೇಕು. ಸೊ ನೀವು ಅರ್ಜೆಂಟ್ ಹೋಗಿ ಅನ್ನೋ ಬದಲು ಒಂದು ಆಂಬುಲೆನ್ಸ್ ಕಳಿಸಿದ್ರೆ ಈ ಪರಿಸ್ಥಿತಿ ಆಗ್ತಿರಲಿಲ್ಲ. ಇದನ್ನೆಲ್ಲ ನಾನು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂಥ ಆರೋಗ್ಯ ಇಲಾಖೆ ಅಧಿಕಾರಿಗಳೆಲ್ಲ ಕರೆದು ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟು ಮುಂದೆ ಈ ಥರದ ಯಾವುದೇ ಅನಾಹುತ ಯಾವುದೇ ತಾಲೂಕಿನಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಕ್ರಮ ತಗೊಳ್ಳೋದು. ಮತ್ತು ಈ ಇಶ್ಯೂನಲ್ಲಿ ತನಿಖೆ ರಿಪೋರ್ಟ್ ಬರಲಿ, ಏನು ತನಿಖೆ ರಿಪೋರ್ಟ್ ಬರುತ್ತೆ ಅದು ತಕ್ಷಣ ಕ್ರಮ ತಗೊಳ್ಳೋದಕ್ಕೆ ಮಾಡೋಣ. ಈಗ ನಾನು ರವಿ ಇಬ್ಬರೂ ನಮ್ಮ ಕೈಲಾದಷ್ಟು ಒಂದಷ್ಟು ಕೊಟ್ಟಿದ್ದೀವಿ. ಅವ್ರ ದುಡ್ಡು ಮುಖ್ಯ ಅಲ್ಲ, ಅವ್ರಿಗೇನು ದುಡ್ಡನ್ನು ನಮಗೆ ಅವಶ್ಯಕತೆ ಇದೆ ದುಡ್ಡು ಕೊಡಿ ಅನ್ನೋ ಥರ ಅಲ್ಲ. ನಾವು ಆರ್ಥಿಕವಾಗಿ ಕನಿಷ್ಠ ಪ್ರಮಾಣದಲ್ಲಿ ಇದ್ದೀವಿ, ಬಟ್ ಅದು ನಮ್ಮ ಮಗು ಹೋಯ್ತಲ್ಲ ಅನ್ನೋ ಸಂಕಟ. ಮುಖ್ಯಮಂತ್ರಿ ನಿಧಿಗೆ ಪರಿಹಾರಕ್ಕೂ ಸಹ ನೆನ್ನೆ ಬರೀಲಿಕ್ಕೆ ಹೇಳಿದೆ. ಜಿಲ್ಲಾಧಿಕಾರಿಗಳು ಕಳಿಸಿದ್ದಾರೆ. ನಾನು CM ಆಫೀಸಲ್ಲೂ ಮಾತಾಡಿದ್ದೀನಿ. ಇವತ್ತು ನಾಳೆ ಮಾತನಾಡಿ ಅದನ್ನು ಸಹ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಅದನ್ನು ನೋಡೋಣ. ಅಲ್ಲಿ ಮುಖ್ಯಮಂತ್ರಿಯವರು ಈ ಥರದ ಕೇಸ್ನಲ್ಲಿ ಆಕಸ್ಮಿಕವಾಗಿ ಒಂದೊಂದು ಸರಿ ಏನಾಗುತ್ತೆ, ನಾವು ಇದು ನಿರಂತರವಾಗಿ ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಲ್ಲ. ಬಟ್ ಆಕಸ್ಮಿಕ ಒಂದೊಂದು ಆದಾಗ ಒಂದು ಮಾಡಬೇಕಾಗುತ್ತೆ, ವಿಶೇಷ ಪ್ರಕರಣ ಅಂತ. ಅದನ್ನು ಮಾಡಿಸೋಣ ಎಷ್ಟು ಅಂತ ಮುಖ್ಯಮಂತ್ರಿಯವ್ರ ಹತ್ರ ಮಾತಾಡಿದ್ಮೇಲೆ ನಾನು ಹೇಳ್ತೀನಿ. ತಾಲೂಕು ಆರೋಗ್ಯ ಕೇಂದ್ರಗಳಲ್ಲಿ ಅಥವಾ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳಿಲ್ವಾ ಸರ್? ಎಲ್ಲ ಸೌಲಭ್ಯ ಇದೆ, ಸೌಲಭ್ಯಗಳಿದೆ. ಬಟ್ ಇದೇನೋ ಎಮರ್ಜೆನ್ಸಿ ಸೀರಿಯಸ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟು 5 ಡೋಸೇಜ್ ತೊಗೋಬೇಕು ಅಂತ ಹೇಳಿ ಕಳಿಸೋರು ಅಂತಾರೆ. ಅದನ್ನು ನಾನು ಅವ್ರ ಜೊತೆ ಉಚ್ಚನಾಯಿ ಮತ್ತು ಹಾವು ಕಡಿತಕ್ಕೆ ಸಂಬಂಧಪಟ್ಟಂಥ ವ್ಯಾಕ್ಸಿನ್ಸ್ ಇಲ್ಲ, ಹಾಗಾಗಿ ಮಂಡ್ಯ ಕಳಿಸ್ಕೊಟ್ಟು ಆಯ್ತು. ಅದನ್ನು ನಾನು ಕಮಿಷನರ್ ಹತ್ರ ಹೆಲ್ತ್ ಮಿನಿಸ್ಟರ್ ಹತ್ರ ಮಾತನಾಡ್ತೀನಿ. ಪ್ರತಿ ತಾಲೂಕಿನಲ್ಲಿ ಇರೋದು ಒಳ್ಳೆಯದಿದು. ಯಾಕೆ ಆ ಥರ ತಾಲೂಕು ಕೇಂದ್ರದಲ್ಲಿ ಅವೈಲಬಲ್ ಇಲ್ಲ ಅಂತ ಕೂಡಲೇ ನಾನು ಇವತ್ತೇ ಮಾತಾಡ್ತೀನಿ. ಅದು ಮುಂದೆ ಆಗ್ದಂಗೆ ನೋಡ್ಕೊಳ್ಳೋಣ. ಸರ್ ವ್ಯಾಕ್ಸಿನ್ ಒಂದು ಕಡೆ ಮತ್ತೆ ಇನ್ನೊಂದು ಕಡೆ ಏನಂದರೆ ಅಲ್ಲಿ ಆಂಬುಲೆನ್ಸ್ ನೋಡಿದ್ರೆ ಇದು ಅತಿ ಹೆಚ್ಚು ಇದಾಗ್ತಿರೋದು. ಈಗ ಆಂಬುಲೆನ್ಸ್ಗೆ ಎಲ್ಲ ಕಡೆ ಅವಕಾಶ ಇದೆ, ಆದರೆ ಇದು ಆಂಬುಲೆನ್ಸಲ್ಲಿ ಕಳಿಸುವಂಥ ಪರಿಸ್ಥಿತಿನ ಯಾಕೆ ತೀರ್ಮಾನ ತಗೊಳ್ಳಲ್ಲ ಅನ್ನೋದು ಸಹ ಒಂದು ನನಗೆ ಡೌಟ್ ಇದೆ. ನಾನು ಅದನ್ನೇ ಹೇಳಿದ್ದು. ಲೋಕಾಯುಕ್ತರು ಪ್ರವಾಸ ಇರೋದ್ರಿಂದ ನಾನು ಅವ್ರು ಯಾರನ್ನೂ ಕರೀಲಿಕ್ಕಾಗಿಲ್ಲ, ಜಿಲ್ಲಾಧಿಕಾರಿಗಳವ್ರು ಯಾರನ್ನೂ. ತಕ್ಷಣ ನಾಳೆ ನಾಡ್ದು ಬಂದಾಗ ಇದ್ರ ಬಗ್ಗೆ ಮೀಟಿಂಗ್ ಮಾಡ್ತೀನಿ. ಪೊಲೀಸ್ನವ್ರಿಗೆ ಇಷ್ಟೇ ಕೇಸ್ ಆಗಬೇಕು ಟಾರ್ಗೆಟ್ ಕೊಡೋದಂತ ಸರಿನಾ? ಅದು ಟಾರ್ಗೆಟು ಇಷ್ಟು ಅಂತ ಏನು ಕೊಡಲ್ಲ. ಬಟ್ ಆದರೆ ಒಂದು ನಿಮಿಷ ಚೆಕ್ ಮಾಡಬೇಡಿ, ಕೇಸ್ ಹಾಕಬೇಡಿ ಅಂತ ಹೇಳ್ತಕ್ಕಂಥದ್ದು. ಅದರಿಂದ ಚೆಕ್ ಮಾಡೋದ್ರಿಂದ, ಕೇಸ್ ಹಾಕೋದ್ರಿಂದ ಸಾರ್ವಜನಿಕ ಹಿತ ಇರುತ್ತೆ. ಅದರಲ್ಲಿ ಏನಾಗುತ್ತೆ, ಹೆಲ್ಮೆಟ್ ಇಲ್ದಲೇ ಹೋಗ್ತಾರೆ, ಸಾವಾಗ್ತವೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾರೆ, ಸಾವಾಗ್ತವೆ, ಇವೆಲ್ಲ. ಆದರೆ ಇಂಥ ಎಮರ್ಜೆನ್ಸಿ ಕೇಸ್ನಲ್ಲಿ ಆಕಸ್ಮಿಕವಾಗಿ ಇದ್ದಕ್ಕಿದ್ದಂಗೆ ಹೊರಟಾಗ ಹೆಲ್ಮೆಟ್ ಹಾಕಲಿಲ್ಲ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ ಸಂದರ್ಭಗಳನ್ನ ನಾವು ನೋಡಿ ತೀರ್ಮಾನ ತಗೋಬೇಕು ಅಧಿಕಾರಿಗಳೇ ವಿನ. ತನಿಖೆ ಮಾಡೋದು ತಪ್ಪು ಅಥವಾ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡೋದು ತಪ್ಪು, ಹೆಲ್ಮೆಟ್ ಇಲ್ಲದೆ ಓಡ್ತಕ್ಕಂಥ ತಪ್ಪು ಅಂತ ಹೇಳೋಕ್ಕಾಗಲ್ಲ. ನೋಡಿ, ಈ ಸಂದರ್ಭದಲ್ಲಿ ಎಲ್ಲವನ್ನೂ ಡಿಸ್ಕಸ್ ಮಾಡೋದು ಸೂಕ್ತ ಅಲ್ಲ. ನಾನು ಬಹುಶಃ ಒಂದು ನಿಮಿಷ ಕೇಳು. ಆಯಿತು ಗುರುವೇ, ಒಂದು ನಿಮಿಷ ಇರು. ನನಗೆ ಆಲ್ರೆಡಿ SP ಅವ್ರಿಗೆ ಮಾತಾಡಿದ್ದೀನಿ. ಯಾವುದೇ ಏನೇ ಮಾಡಬೇಕಾದ್ರೂ ಅದಕ್ಕೆ ಒಂದು ಸಿಸ್ಟಮ್ ಇರುತ್ತೆ. ಇನ್ನೊಬ್ಬರಿಗೆ ಅದರಿಂದ ತೊಂದರೆ ಆಗಬಾರ್ದು, ಅನಾನುಕೂಲನ ತಪ್ಪಿಸ್ಬೇಕೇ ವಿನ ನಾವು ಮಾಡೋದ್ರಿಂದ ಇನ್ನೊಂದು ತೊಂದರೆ ಆಗಬಾರ್ದು. ಆ ಥರ ಮಾಡಬೇಕು ಅಂತೇಳಿ ನಾನು ನೆನ್ನೆಲೇ ಹೇಳಿದ್ದೀನಿ. ಬಹುಶಃ ಇದೇನು ನಿರಂತರವಾಗಿ ಈಗ ಏನು ಹೊಸ್ದಾಗಿ ನಾನು ಹೇಳಬೇಕಾದ್ದೇನಿಲ್ಲ. ಈ ಥರದ ಮಾಡೋವಂಥ ಸಂದರ್ಭದಲ್ಲೇ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ. ಬಟ್ ಇದು ಅದರಿಂದನೇ 3 ಜನನ ಅಮಾನತುಗೊಳಿಸೈತೆ.
ತನಿಖೆನೂ ಸಹ ತಕ್ಷಣ ರಿಪೋರ್ಟ್ ಬರಬೇಕು ಅಂತ IG ಅವ್ರಿಗೆ ಹೇಳಿದ್ದೀನಿ, ಬೋರ್ಲಿಂಗಯ್ಯನವ್ರಿಗೆ. ಬರಲಿ, ಅದ್ರ ಮೇಲೆ ಏನಾಗುತ್ತೆ. ಸರ್, ಒಂದ್ ಕಡೆ ಮಾನವೀಯತೆಯನ್ನು ಕಳ್ಕೊಬಿಡ್ತಾ ಇದಾರೆ ಅಂತ. ಆಕ್ಸಿಡೆಂಟ್ ಆಗಿ ಬಿದ್ದಿದ್ರು ಆ ಪಾಪನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋದು ಅದು ಕೆಲಸ ಮಾಡಲಿಲ್ಲ. ಸಾರ್ವಜನಿಕರು ಬಂದು ಫಸ್ಟ್ ಸ್ಟೇಜಲ್ಲಿ ಹಾಸ್ಪಿಟ್ಲಿಂದನೇ ಆಂಬುಲೆನ್ಸ್ ಕಳಿಸ್ಬೇಕಾಗಿತ್ತು. ಸೆಕೆಂಡ್ ಸ್ಟೇಜಲ್ಲಿ ಅಲ್ಲಿ ಆದ ತಕ್ಷಣ ಆಂಬುಲೆನ್ಸು ಅಥವಾ ಎಲ್ಲ ಪೊಲೀಸ್ನವರು ಅದಕ್ಕೆ ಅಸಿಸ್ಟ್ ಮಾಡಬೇಕಾಗಿತ್ತು. ಇವೆಲ್ಲವೂ ಲ್ಯಾಪ್ಸಸ್ ಇದೆ. ಗೌರ್ಮೆಂಟ್ ಹಾಸ್ಪಿಟಲ್ ಏನು ಟ್ರೀಟ್ಮೆಂಟು ಇಲ್ಲ ಅಣ್ಣ. ಬರೀ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಒಂಚೂರು ಕಾಯಿ ಕೊಯ್ಕೊಬಿಟ್ಟಿದ್ರು, ಮಂಡೆ ತಗೊಂಡ್ರೆ ಅಂತಾರೆ. ಅಲ್ಲೇನು ಬರೀ ಆಯಿಂಟ್ಮೆಂಟ್ ಹಾಕೋಕೆ ಬರೀ ಬ್ಯಾಂಡೇಜ್ ಹಾಕೋಕೆ ಮಾತ್ರ ಹಾಸ್ಪಿಟ್ಲ್ ಇರೋದು. ಸರಿ, ಆಯ್ತು. ಜ್ವರ ಬಂದ್ರು ಮಂಡೆ ತಗೋಗಿ ಅಂತಾರೆ, ಕಾಯಿ ಆಯ್ತು ಮಂಡೆ ತಗೋಗಿ ಅಂತಾರೆ. ಈಗ ಒಂದು ನಿಮಿಷ ಎಲ್ಲ 7 ತಾಲೂಕಿನ ಆಸ್ಪತ್ರೆಯ ಪರಿಸ್ಥಿತಿನ ನಾನು ರಿವ್ಯೂ ಮಾಡಿ ಮತ್ತೆ ಈ ಥರದ್ದು ಆಗದಂಗೆ ನೋಡ್ಕೊಳ್ಳೋದಕ್ಕೆ ಏನು ಬೇಕೋ ಕ್ರಮ ಏನು ಮಾಡೋದು ಅಂತ ಕೂತ್ಕೊಂಡು ಯೋಚನೆ ಮಾಡೋಣ. ಏನು ಹಿಡ್ದು ಎಲ್ಲರ ಫಾರೆಸ್ಟಿಗೆ ಬಿಡಬೇಕು, ಇದು ಮಾಡಬೇಕು. ಈಗ ಪ್ರಾಣಿಗಳ ಹತ್ಯೆನೂ ಅಷ್ಟೇ ಮಾಡೋಂಗಿಲ್ಲ. ಗೊತ್ತಾಯ್ತು ಗುರು. ಈ ಪ್ರಾಣಿಗಳ ಹತ್ಯೆನೂ ಅಲ್ಲ. ಈಗ ಮರ ಬಿದ್ದೋಗ್ತಾ ಇರ್ತದೆ ಅಂತ ಇಟ್ಕೋ, ಮಳೆಗಾಲ. ಆ ಮರನ ಕಡ್ದು ಇನ್ನೊಂದು ಮರ ಬೆಳೆಸ್ಬೋದು. ಮರ ಕಡಿದ್ರೆ ಏನು ಮಾಡ್ತೀರಾ? ನೀವೇ ಹೊಡಿತೀರಾ, ನೀವೇ ಮಾಧ್ಯಮದವರೇ ಹೊಡಿತಾರೆ. MLAಗಳು ಮಂತ್ರಿಗಳು ಮರ ಕಡಿಸಿದ್ರು ಅಂತ, ಅದಕ್ಕೆ ಬೇರೆ ಕೇಸು. ಎಲ್ಲ ಕಾನೂನು ವ್ಯಾಪ್ತಿಲೇ ಮಾಡಬೇಕು. ನಾವು ಏನೇ ಮಾಡಬೇಕಾದ್ರೂ, ಏನೇ ಸರ್ ಮಾಡಬೇಕಾದ್ರೂ ಕಾನೂನು ವ್ಯಾಪ್ತಿಲೇ ಮಾಡಬೇಕು. ಹೌದು, ಈಗ ಮೊನ್ನೆ ನಮ್ಮ ಬಿದ್ರಕೋಟೆನಲ್ಲಿ ಕೋತಿ ಅವಳಿ ಜಾಸ್ತಿಯಾಗಿ ಅಂತ ಒಂದು ಹುಡುಗ ಭಾಳ, ನಾನು ಅದಕ್ಕೆ ಹೇಳಿದೆ, ಅವ್ರಿಗೆ ಏನೋ ಆರ್ಥಿಕ ವ್ಯವಸ್ಥೆ ಇಲ್ಲ, ನಾನೇ ಕೊಡ್ತೀನಿ, ಅದನ್ನು ಹಿಡಿದು ಕಾಡಿಗೆ ತೊಗೊಂಡೋಗಿ ಬಿಡ್ರಪ್ಪ ಅಂತ ಹೇಳಿದೆ ನಾನು. ಸೊ ಹಿಂಗಾಗುತ್ತವೆ. ಈಗ ನಾಯಿ ಬೆಂಗಳೂರಿನಲ್ಲೂ ಎಷ್ಟು ವನವಾಸ ಅನುಭವಿಸ್ತಾ ಇದ್ದಾರೆ ಅಂತ ನಿಮಗೂ ಗೊತ್ತಿದೆ ಎಲ್ಲ. ಸೊ ಅದನ್ನು ಆಯಿತು, ಇದನ್ನು ಹಂಗಂತೇಳಿ ಸೊ ಈಗ ನಾವು ಹತ್ಯೆ ಮಾಡಬಾರ್ದು ಅಂತೇಳಿ ಇನ್ನೊಬ್ರಿಗೆ ತೊಂದರೆ ಕೊಡೋಕ್ಕೆ ಅವಕಾಶ ಮಾಡಬೇಕು ಅಂತ ಅಲ್ಲ. ಅದನ್ನೆಲ್ಲ ಯಾವ ರೀತಿ ಮಾಡಬೇಕು ಅಂತ ನಾನು ಒಂದು ಸ್ವಲ್ಪ ಇದನ್ನು ಸೊ ಗಂಭೀರವಾಗಿ ತಗೊಳ್ಳಿ, ಸೀರಿಯಸ್. ಸರಿ ಖಂಡಿತ ಮಾಡಿ. ಪೊಲೀಸ್ ವ್ಯವಸ್ಥೆ ಪ್ರೀತಿ ಜಾಸ್ತಿ, ಅದಕ್ಕೆ ಸರ್ ಮಾತಾಡ್ತಾರೆ. ಅಲ್ಲ ನಡಿ ಅಲ್ಲೇನಾಗಿದೆ, ಒಂದ್ಸಲಿ ಗಾಡಿ ಅಡ್ಡಾಕಿದ್ದಾರೆ. ಓಕೆ, ಪಾಪ ತಲೆ ಎಡೆ ಮಾಡ್ಬಿಟ್ಟು ಒಬ್ಬರೇನು ಮಾಡಿ ಇನ್ನೊಬ್ರು ಏನು ಮಾಡ್ಬಿಟ್ಟಿದ್ದಾರೆ, ಇನ್ನೊಬ್ರು ಹಿಂಗೆ ಹೇಳ್ಬಿಟ್ಟಿದ್ದಾರೆ. ಹೊಟ್ಟೋಗ್ಬಿಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಬಂದಿದ್ದಾರೆ. ಅವರೇ ಗಾಡಿ ಹಿಡ್ಕೊಂಡ್ರು, ಗಾಡಿ ಗಾಡಿ ಹಿಡಿದು ಬಂದರು, ಮೂವ್ ಮಾಡೋದು ರೈಟ್ ಸೈಡ್ ಬೈಕು ಇಂಚರ ಗಾಡಿ ಬರ್ತಾ ಇತ್ತು. ಮಾತಾಡಬೇಕು ಅಂತ ಗೊತ್ತಿಲ್ಲ. ನನ್ನ ಮಗಳಿಗೆ ನಿನ್ನೆ ಹೋಗಿ ಪಟ್ಟೆ ತೆಗೆ ಬೈತು ಮೊನ್ನೆ ನನ್ನ ಮಗ ಈಗ ಕಾಕಿಂದ ಇವತ್ತು
ನೋಡಿ ಸರ್, ನಾನಂದ್ರೆ ಎಷ್ಟು ಇಷ್ಟ ನೋಡಿ ಸರ್. ಅನ್ನ ತಿನ್ಸಿಲ್ಲ ಸರ್. ಮಗಳಿಗೆ ಇನ್ಯಾರು ಬೇಡ ನನ್ನ ಮಗನಿಗೆ ನಾನು ಇಬ್ಬರು ಇದ್ರೆ ಒಬ್ಬತ್ತಿಗೆ ಸ್ನಾನ ಮಾಡಿಸಿ ಯಾರು ಮಾಡ್ತಾರೆ ಒಂದು ಕಡೆ ಆಗಿರ್ತದೆ. ಬಟ್ ಅವನು ಹಣೆ ಬರ ಸರಿ ಸಂದರ್ಭನೇ ಎಲ್ಲಿ ಹಾಸ್ಪಿಟಲ್ ಹೋಗ್ತಾರೆ, ಇನ್ನೇನಕ್ಕೆ ಸರ್ ಹೋಗ್ತಾರೆ. ಅದು ಅವರು ಇನ್ನೂ ಸ್ವಲ್ಪ ಗಾಡಿ ಹಿಡಿಯುವಂತ ಅಗತ್ಯ ಏನಿದೆ ಸರ್. ಹೋಗ್ಲಿ, ಗಾಡಿ ಹಿಡಿಯುವಂತ ಅಗತ್ಯ ಏನಿದೆ. ಆಮೇಲೆ ಕೊಡ್ರಿ ದುಡ್ಡ ಅಂತಂದ್ರೆ ನಾವು ಎಷ್ಟಾದ್ರೂ ಕೊಡ್ತಿದ್ವಲ್ಲ ಸರ್. ನಾವು 5 ಲಕ್ಷ 10 ಲಕ್ಷನಾದ್ರು ಕೊಡುವಲ್ಲ ಸರ್. ನಾವು ಅವ್ನಿಗೆ ಎಷ್ಟು ಕೇಳಿದ್ರು ಒಂದು ಮನ್ಸ್ಬೋದಿಲ್ಲ ಸರ್. ಮಗಳು ಬಿಟ್ಬಿಟ್ಟಿಲ್ಲ ಸರ್. ನಮ್ಮ ಜೀವನನೇ ಹಾಳು ಮಾಡ್ಬಿಟ್ಟಲ್ಲ ಸರ್. ಒಬ್ಬ ಪೊಲೀಸ್ ಸೇರ್ಕಂಡು ಬ್ಯಾಂಡೇಜ್ ಕಟ್ಟಿ ರಕ್ತ ಆಡೋರು ಮಗುನ ರಕ್ಷಣೆ ಏನು ಕೊಡ್ತಾರೆ ಸರ್ ಪೊಲೀಸ್ ಅವ್ರನ್ನ. ಹೆಂಗೆ ಸರ್ ನಾವು ನೋಡಿ ಸರ್ ನೋಡಿ ಸರ್. ಯಾರಿದೆ ಸರ್ ಪೊಲೀಸರು? ಎಲ್ಲಿದ್ದಾರೆ ಸರ್ ಅಲ್ಲಿ? ಸ್ಪಾಟ್ ಸರ್, ಗಾಡಿ ಆಗ್ತಿದೆ ಬ್ಯಾಂಡೇಜ್ ಆಗಿಲ್ಲ ಸರ್ ಅಲ್ಲಿ. ಅವಾಗ ಇನ್ನೂ ನಾವೇನು ಹಾಸ್ಪಿಟಲ್ ತಗೊಂಡೋಗಿಲ್ಲ ಸರ್. ಇಲ್ಲಿಂದ ಅಲ್ಲೆಲ್ಲ ಒಬ್ಬರು ಅತ್ತಾಗಿತ್ತ ಗೊತ್ತಾಗ್ದಂಗೆ ಕಳ್ರಾಗ ಹೋಗಿರ ಗಾಡಿ ಅವ್ರಾಗ ಅವ್ರ ಒಂದು ಎಮರ್ಜೆನ್ಸಿಗೆ ಆಂಬುಲೆನ್ಸ್ ಆಂಬುಲೆನ್ಸ್ ಕಳ್ಸ್ಕೊಟ್ಬಿಟ್ಟಿದ್ರು. ಅದೇ ಸ್ವಲ್ಪ ಎಮರ್ಜೆನ್ಸಿ ಆಗಲ್ಲ. ಎಲ್ಲರೂ ಒಂಚೂರು ಕರುಣೆ ಐತೆ ಅಂತ ತಿಳ್ಕೊಬೇಕು. ಅನ್ಯಾಯ ತಡೀರಿ ಸರ್. ಇನ್ನೇನು ನಾವು ಕೇಳೋದಿಲ್ಲ ನಿಮ್ಮನ್ನ. ನೀವು ನಮ್ಗೆ ಆದಂಗೆ ಅನ್ಯಾಯವೇ ಯಾವ ಮಕ್ಳಿಗೂ ಆಗುದ್ ಬೇಡ, ಯಾವ ತಂದೆ ತಾಯಿಗೂ ಆಗುದ್ ಬೇಡ. ನನ್ನ ಮಗಳು ನಾವು ತಿಂತಾ ಇರೋದು ನೋಡಿದ್ರೆ ನಮ್ಮ ಕೈ ನೋಡೋಕೆ ಆಯ್ತಾ ಇಲ್ಲ. ನಾವೆಲ್ಲ ನಾವು ಅನುಭವಿಸ್ತಾ ಇರ್ತೀವಿ ಇವತ್ತು ಜೀವನ ಪೂರ್ತಿ. ದುಃಖ ಯಾರು ಬೆಳೆಸಿದ್ನಿ ಬೆಳಗ್ಗೆ ನೆನ್ನೆ ಊಟ ಮಾಡಿ ವಾಪಸ್ ಮಾಡ್ತಾರೆ ಸರ್. ವಾಪಸ್ ಮಾಡ್ತಾರೆ. ಅದ್ರಲ್ಲಿ ಅಷ್ಟೊಂದು ದುಃಖ ಇದೆ ಸರ್ ತಂದೆ ತಾಯಿಗೆ. ತಾಯಿ ಕಚೇರಿ ಒಂದು ಮುಕ್ಕಾಲವರ ಸರ್. ನಾನು ಬೆಂಗಳೂರು ತಿಂತಿದ್ದೆ ಸರ್, ಕೆಂಗೇರಿಯಿಂದ ಮಂಡ್ಯ ಬಂದಿದ್ದೀನಿ ಸರ್. ಆಂಬುಲೆನ್ಸ್ ಮಾಡಿ ಕೂಡ ಕಳ್ಸ್ಕೊಟ್ಬಿಟ್ಟಿದ್ರು ನಮಗೆ. ಮೊನ್ನೆ ಮದ್ದೂರು ಹಾಸ್ಪಿಟಲ್ ಕೂಡ ಆಂಬುಲೆನ್ಸ್ ಅಲ್ಲಿ ಹೋಗ್ಬಿಟ್ಟಿದ್ರು. ಸ್ವಲ್ಪ ಎಮರ್ಜೆನ್ಸಿ ಅರ್ಜೆಂಟಾಗಿ ಹೋಗಿ ಆಂಬುಲೆನ್ಸ್ ಅರೇಂಜ್ ಮಾಡಿ ಹೇಳ್ತಾರೆ. ಆಂಬುಲೆನ್ಸ್ ಬಸ್ ಕಳಿಸಿ ಅಂತ ಹೇಳ್ತಾರೆ ಸರ್. ಆಂಬುಲೆನ್ಸ್ ಕಳಿಸಿಲ್ಲ ಸರ್. ಏನು ಮಾಡಿಲ್ಲ ಸರ್. ಹಂಗೆ ಗಾಡಿ ಇಲ್ಲೇ ಇಂಜೆಕ್ಷನ್ ಇದ್ದಿದ್ರೆ ನನ್ನ ಮೊಮ್ಮಗಳು ಬದುಕೊಂಡು ಬಂದಿದ್ರು ಸಣ್ಣ ಪುಟ್ಟ ಗಾಯ ಮುಗಿಸಿ ಹಾಸ್ಪಿಟಲ್ ಹೋಗಿ ಮಂಡ್ಯ ಹೋಗಿ ಸಂತರಿಸ್ತಾರೆ. ಇಲ್ಲ ಚಿಕಿತ್ಸೆ ಮತ್ತೆ ಮಂಡ್ಯ ಹೋಗ್ತಿಲ್ಲ ನಾವು. ನಾವು ಪ್ರೈವೇಟ್ ಅಲ್ಲಿ ಆಗಿದ್ರು ಓಡಿಸ್ಕೋಬಹುದು. ನಮ್ಮ ಮಗ್ಳು ಅಲ್ಲಿ ಗಂಟೆ ನಾವು ಕರ್ಕೊಂಡು ಹೋಗ್ತೀವಿ. ಪ್ರೈವೇಟ್ ಅಲ್ಲಿ ಸಿಕ್ಕೋದಿಲ್ಲ ಅಂತ ಗೌರ್ಮೆಂಟ್ ಹೋದಕ್ಕೆ ಇಂಥ ದಯ ಮಾಡಿ ಕಳ್ಸಿದ್ರು ನನ್ನ ಮಗಳ ಮಾಡಿದ್ರು. ಅವ್ರ ಸುಮ್ಮನೆ ಬಿಡ್ಬೇಡಿ ಅವ್ರ. ನನ್ನ ಮಗಳು ಹೆಂಗೆ ಹೋಗ್ತೋ ಹಂಗೆ ಅವರು ಜೀವ ಬಿಡ್ಬೇಕು. ನನಗೆ ಎಷ್ಟು ಹೊಟ್ಟೆ ಹೊರಿತಾರೆ. ಕರ್ಕೊಂಡ್ಬಂದು ನಮ್ಮ ಹತ್ರಕ್ಕೆ ಸೇರಿಸಬೇಕಾಗಿದೆ ಸರ್. ಕರ್ಕೊಂಡ್ಬಂದು ಮೂಸರೆ ನನ್ನ ಹತ್ರಕ್ಕೆ ನಾವು ಏನು ಮಾಡಬೇಕಾಗಿದೆ ಮಾಡ್ಬೋದು. ಜನ ಹೆಂಡತಿ ತಾಯಿ ಎಲ್ಲ ಓಡಾಡ್ಕೊಂಡು
ಬೀದಿ ನನ್ನ ಮಗಳಿಗೆ ಎಲ್ಲೇ ಅಂತ ಹುಡುಕ್ತಿದ್ದೆ ಸರ್, ಯಾರ ಮನೆಗೆ ಎಲ್ಲರ ಮನೇಲಿ ಹೇಳ್ತಿದ್ರು ಸರ್ ನನ್ನ ಮಗಳಿಗೆ. ನಾನು ಗಿಣಿ ಬರಿ ಸಾಕಿದೆ ಸರ್, ಗೇಟ್ ಹಾಕಿ ನಾನು ಹೊರಗೆ ನಮ್ಮ ಮನೆ ಮೈನ್ ರೋಡೇ ಸರ್. ನಾನು ಒಂದು ದಿವಸವೇ ಒಂದು ಸ್ಕೂಟ್ರಿಗೆ ಆಗಲಿ ಒಂದು ಕಾರ್ಗೆ ಆಗಲಿ ಕೊಡಲಿಲ್ಲ ಸರ್ ನಾನು ಮಗನ. ನಮ್ಮ ಮನೆ ಮೈನ್ ರೋಡ್ ಮಳವಳ್ಳಿ ಮೈನ್ ರೋಡು ನಾನು ಒಂದು ದಿವಸನೂ ಒಂದು ಕೊಟ್ಟಿಲ್ಲ. ಅವಳು ಹೋದ್ರೆ ಹೊಡ್ತಿದ್ರೆ ನಾನು ಹೋಗಬೇಕು. ನಾಯಿಗಳನ್ನ ಹಿಡಿಸುವಂತ ವ್ಯವಸ್ಥೆ ಮಾಡಿ ನಾನೇ ಸಂಪಾದನೆ ಮಾಡ್ತಾ ಇದ್ದೀನಿ ಸರ್. ನನ್ನ ಮಗಳಿಗೆ ಅಂತ ನಾನು ಸರ್ ನನಗೆ ನ್ಯಾಯ ಕೊಡಿಸೋದನ್ನ ನಾವು ಮಾಡ್ತಾ ನ್ಯಾಯ ಕೊಡಿಸಿ. ನಿಮ್ಮ ಅಮೌಂಟು ಬೇಡ, ಏನು ಬೇಡ ಸರ್. 4 ಅವರ್ ಕೂತಿದ್ದೀನಿ ಸರ್ ರೋಡಲ್ಲಿ, 4 ಅವರ್ ಕೂತಿದ್ದೀನಿ ಸರ್ ನಾನು. ಮಾಡಿದ್ದೀವಿ ಅರ್ಧ ಗಂಟೆ ಕ್ರಮ ಕೈಗೊಂಡಿದ್ದೀವಿ. 1:30 4 ಗಂಟೆಯಲ್ಲೂ ಒಬ್ಬರು ಗೊತ್ತಿಲ್ಲ, ಅಲ್ಲಿ ಯಾರು ಇಲ್ಲ. ಪೊಲೀಸರು ಅರ್ಧ ಗಂಟೆ ಸ್ಟ್ರೈಕ್ ಮಾಡೋ ಗಂಟೆನೂ ಬರಲಿಲ್ಲ ಸರ್ ಪೊಲೀಸರು. ಏನು ಹೇಳಿದ್ರು ಸರ್ ಮುಕ್ಕಳ್ಳಿ ಸರ್ ನನಗೆ ಅಷ್ಟು ಇಷ್ಟ ಕೊಟ್ಟರು ಸರ್. ನೀನೇ ಕೊಡುವೆ ಬಿಡಪ್ಪ. ಇಲ್ಲಮ್ಮ ನೆನ್ನೆನೇ ಸಸ್ಪೆಂಡ್ ಮಾಡಿದ್ದೀವಿ. ಸಸ್ಪೆಂಡ್ 3 ಜನ ಆಯ್ತು ಅಮ್ಮ. ನೆನ್ನೆನೇ ಸಸ್ಪೆಂಡ್ ಆದ್ರೆ ನಾವು ಕೇಳೋದೇ ಸಸ್ಪೆಂಡ್ ಆಗಿದ್ದಾರೆ. ಅದು ಈಗ ಮಿನಿಸ್ಟ್ರು ಬಂದೋದ್ಮೇಲೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಭರವಸೆ ಕೊಟ್ಟಿದ್ದಾರೆ ಸರ್. ಅವ್ರು ಮಿನಿಸ್ಟ್ರು ಹೇಳಿದ್ದಾರೆ. ಆಮೇಲೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಪೊಲೀಸ್ನವ್ರು ಯಾರಿದ್ರು ಅಲ್ಲಿ ಅವ್ರಿಗೆ ಆಗಬೇಕು. ಅದೇ ಬೈಕಲ್ಲಿ ಪಾಪು ಕರ್ಕೊಂಡು ಹೋಗ್ತಾ ಇದೆ, ನಾಯಿ ಕಚ್ಬಿಟ್ಟಿದ್ದು ಪಾಪುಗೆ. ಮದ್ದೂರ್ಗೆ ಹೋಗಿದ್ದು, ಮದ್ದೂರು ಮಂಡ್ಯ ಕಳಿಸಿದ್ರು. ಅಲ್ಲಿ ಸ್ವರ್ಣಸಂದ್ರ ಹತ್ರ ಬೈಕ್ ಅಡ್ಡ ಹಾಕಿದ್ರು, ನಿಲ್ಲಿಸಿದ್ರು. ಮದ್ದೂರಲ್ಲಿ ಒಂದು ಇಂಗ್ಲೀಷ್ ಕೊಟ್ಟರು ಅಷ್ಟೇ ಸರ್. ಅದು ಬಿಟ್ರೆ ಮದ್ದೂರು ಮಂಡ್ಯ ಕರ್ಕೊಂಡೋಗಿ ಅಂದರು. ನಾಯಿ ಕಚ್ಚಿರೋದಕ್ಕೆ ಮಂಡ್ಯ ಕರ್ಕೊಂಡೋಗಿ ಅಂತಂದ್ರೆ ಮದ್ದೂರಲ್ಲಿ ಕೊಟ್ಟು ಒಂದೇ ಇಂಜೆಕ್ಷನ್ ಕೊಟ್ಟರು. ಇಲ್ಲಿ ಮಂಡ್ಯ ತಿರ್ಗಿ ಇನ್ನೊಂದು ಇಂಜೆಕ್ಷನ್ಗೆ ನೀವು ಮಂಡ್ಯಕ್ಕೆ ಹೋಗ್ಬೇಕು ಅಂತಂದರು. ಅರ್ಜೆಂಟಾಗಿ ಹೋಗಿ ಅಂತಂದರು. ಅರ್ಜೆಂಟಾಗಿ ಹೋದ ನಾವು. ತಲೆ ಕಚ್ಚಿತ್ತು. ಇಲ್ಲೊಂದು ಇಲ್ಲಿ ಕಚ್ಚಿತ್ತು. ಇಲ್ಲೊಂಥವು ಇದು ಬಿದ್ದು ಗಾಯ ಆಗೈತಿ. ಇಲ್ಲಿ ಎಳ್ದಾಡಿ ನಾಯಿ ಹಣ ಮೇಲೆ ಇಲ್ಲವೇ. ಅಲ್ಲಿ ಪೊಲೀಸವ್ರು ಏನಂದ್ರೆ ಹೆಂಗೆ ನಡ್ಕೊಂಡ್ರು ಸರ್? ಪೊಲೀಸ್ನವರಲ್ಲ ಸರ್, ಅವರು ರೌಡಿಗಳ ಥರ ಆಡಿದ್ರು ಅಲ್ಲಿ. ಯಾಕಂದರೆ ನಮ್ಮ ಸಾಮಾನ್ಯ ಜನಕ್ಕೆ ಹಿಂಗೆ ಮಾಡ್ತಾರೆ ಅಂತಂದ್ರೆ ಇನ್ನೂ ಏನೇನು ಮಾಡ್ತಾರೆ ಅವರು. ಯಾವ ರೀತಿ ಅದ್ರ ಬೈಕು ಒಬ್ರು ಕೀ ಕಿತ್ಕೊಳಕ್ಕೆ ಬಂದರು. ಮಾಮೂಲಿ ಒಬ್ಬರು ಅವರೊಬ್ಬ ಬ್ಯಾಂಡ ಹೊಡ್ಕೊಂಡು ಬಿಟ್ರು. ಇನ್ನೊಬ್ರು ಕೀ ಕಿತ್ಕೊಳಕ್ಕೆ ಬಂದರು. ಸರ್ ಹಿಂಗೆ ಅರ್ಜೆಂಟ್ ಹೋಗ್ಬೇಕು, ಹಂಗೆ ಅವ್ರು ಬಿಟ್ಟಿದ್ದಾರೆ ಅಂತಂದ್ರೂ ಕೇಳಲಿಲ್ಲ ಅವರು. ಬೈಕ್ ಹಿಂಗೆ ಹ್ಯಾಂಡ್ ಹಿಡ್ಕೊಂಡು ಹಿಂಗೆ ಎಳ್ದಾಡಿದ್ರು. ಆಗ ಗಾಡಿ ಸ್ಕಿಡ್ಡಾಗಿ ರೋಡ್ ಬೀಳ್ತು. ಆಮೇಲೆ ಇಂಚಿರ ಟೆಂಪೋ ಹೋದಾಯಿತು. ನಮ್ಮ ತಮ್ಮನ ಇಡ್ತೀವಿ, ಕೈ ಮೇಲೆ ಸ್ವಲ್ಪ ಟೆಂಪೋ ಹತ್ಬಿಟ್ಟೈತೆ ಅವ್ರದ್ದು ತೋಳ ಮೇಲೆ. ಪಾಪು ತಲೆ ಮೇಲೆ. ನನ್ನ ಪಾಪು ಹಿಂಗೆ ಎಳ್ಕವ ಅಂತ ಹೋಗೋಷ್ಟೇ ಪಾಪು ತಲೆ ಮೇಲೆ ಎತ್ಬಿಡ್ತು.
ನೀವು ಗಾಬರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಾ ಅಂತ? ಇಲ್ಲ ಅರ್ಜೆಂಟ್ ನಿಧಾನಕ್ಕೆ ಹೋಗ್ತದೆ ಸರ್. ಮಂಡ್ಯ ಇಲ್ಲ 20 ಕಿಲೋಮೀಟ್ರ್ ಮಧುರಿಂದ ಅರ್ಧ ಗಂಟೆ ಜರ್ನಿ ಇದೆ ಸರ್. ಎಲ್ಲ ಸರಿ ಇತ್ತಲ್ಲ. ಪೊಲೀಸ್ನವರು ಅಡ್ಡ ಹಾಕ್ತಾರೆ ಅನ್ಬಿಟ್ಟು ಹೊಂಟೋಗೋದು ಅಷ್ಟೇ. ಅವರು ಪೊಲೀಸರು ಅಡ್ಡಾಕಿ DL ಕೇಳಿದ್ರೆ DL ಅಲ್ಲೇ ತೋರಿಸ ನಾನು ಇರಪ್ಪ ಸರ್ ಪಾಪ ಸೀರಿಯಸ್ ಅಂದ್ರೆ ಬಿಟ್ಟಿಲ್ಲ ಅವರು. ಅವ್ರು ತಲೆಯಲ್ಲಿ ಬ್ಯಾಂಡೇಜ್ ಹಾಕಿದ್ರು ಪಾಪ ನೋಡ್ಬಿಟ್ಟಿಲ್ಲ ಅವರು. ಸರ್ ಈಗ ಆಕ್ಸಿಡೆಂಟ್ ಆಗುತ್ತೆ, ಬೇರೆಯವ್ರು ಬಂದು ಆಟೋ ಹತ್ಸೋವರೆಗೂ ಪೊಲೀಸ್ನವ್ರು ಬಂದು ಸರ್ ಪೊಲೀಸ್ನವರು ಆ ಕಡೆಗೆ ಒಬ್ಬ ಈ ಮೂಲೆಗೊಬ್ಬ ಆ ಮೂಲೆಗೊಬ್ಬ ಇದ್ದಾವೆ. ನಾನು ಪೊಲೀಸ್ ಅಂತಾರೆ ಸರ್ ಅವನ್ನ. ಪೊಲೀಸರು ಬಂದೇ ಇಲ್ಲ ಸರ್ ಅಲ್ಲಿಗೆ. ಜನಗಳು ಅಕ್ಕಪಕ್ಕ ಜನಗಳು ಬಂದು ಅವರೇ ಆಟೋ ನಿಲ್ಲಿಸಿ ಅವ್ರ ಪಾಪು ಎತ್ತಿ ಆಟೋಗೆ ಕುಡಿಸ್ಕೊಂಡ್ರು. ಪೊಲೀಸರು ಬಂದೇ ಇಲ್ಲ ಸರ್. ಮಾನವೀಯತೆ ಇರಲಿಲ್ಲ ಅವ್ರು ಪೊಲೀಸರು ಮಾನವತೆ ಇದ್ರೆ ಸರ್ ಅವ್ರು ಪೊಲೀಸರು ಅಂತಾರೆ ಸರ್ ಅವ್ರನ್ನ. ಅವರೇ ರೌಡಿಗಳು ಗುಂಡಾಗಳು ಅವರೇನೆ ಅಲ್ಲಿದ್ದೋ ಅಂತಾರೆ. ಹಾಸ್ಪಿಟ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿದ ತಕ್ಷಣ ಏನು ಅನ್ಲಿಲ್ಲ ಅವರು? ಅದೇ ಸರ್ ಒಬ್ಬರು ಯಾರೋ ಬಿಟ್ಟರು ಸರ್. ಇನ್ನೊಬ್ಬರು ಬಂದು ಬೈಕ್ ಕಿತ್ಕೊಳಕ್ಕೆ ಬಂದರು. ನಾನು ಮೂವ್ ಮಾಡೋಕ್ಕೆ ಬಂದೆ. ಅದು ಗಾಡಿ ಒಂದು ಸ್ವಲ್ಪ ರೈಟ್ಗೆ ಮಲಿಕತ್ತು, ಸ್ಕಿಡ್ ಆಯಿತು. ಗಾಡಿ ಅದು ತಾರ್ ರೋಡ್ ಅಲ್ವಾ, ಸ್ವಲ್ಪ ಹಿಂಗೆ ಸ್ಕಿಡ್ ಆಯ್ತು. ಅದೇ ಟೈಮ್ಗೆ ವೆಹಿಕಲ್ ಬರ್ತಾ ಇತ್ತು. ಅದೇ ಇಂಚರ ವೆಹಿಕಲ್ ಬರ್ತಾಯಿತ್ತು, ಕ್ಯಾಂಟ್ರು. ಅಲ್ಲ ಸರ್, ಈಗ ನಿಮ್ಗಾಯ್ತು, ಯಾರೇ ಆಗಲಿ ಅಡ್ಡ ಹಾಕ್ಬೇಕಾದ್ರೆ ಹಿಂದೆಗಡೆ ವೆಹಿಕಲ್ ಇರ್ತವೆ ಮೇನ್ ರೋಡಲ್ಲಿ ಅಡ್ಡ. ಅಲ್ಲ ಸರ್, ಜೆಂಟ್ಸ್ ಒಬ್ಬರಿದ್ದ ಹೆಂಗಾರು ಅಡ್ಡ ಹಾಕ್ಲಿ ಸರ್, ಬೇಡ ಅಂತ ಇಲ್ಲ. ಪಾಪು ಕುಣಿಸ್ಕೊಂಡು ಲೇಡೀಸ್ ಇಂಚರಿಗೆ ಕೂತ್ಕೊಂಡು ಅದಕ್ಕೂ ಅಡ್ಡ ಹಾಕಿದ್ದಾರೆ. ಅವ್ರು ಪೊಲೀಸರು ದುಡ್ಡಿಗೆ ಅಂತ ನಿಂತುಬಿಟ್ಟಿದ್ದಾರೆ ಅವರು. ಈಗ ಏನಾಗಬೇಕು ಸರ್? ಈಗ ಏನಾಗಬೇಕು ಸರ್, ಅವ್ರಿಗೆ ತಕ್ಕಂಥ ಶಿಕ್ಷೆ ಆಗಬೇಕು. ಈಗ ಕೇವಲ ಸಸ್ಪೆಂಡ್ ಮಾಡಿದ್ರೆ ಸಾಲ. ಸಸ್ಪೆಂಡ್ ಮಾಡ್ರಿ ಏನು ಸರ್, 2 ತಿಂಗಳು 3 ತಿಂಗಳು ಅದ್ರ ಕೆಲ್ಸಕ್ಕೆ ಬರ್ತಾರೆ ಅವರು. 1 ತಿಂಗಳಿಗೆಲ್ಲ ಏನು ಪ್ರಯೋಜನ? ಒಂದು ಪಾಪಕ್ಕೆ ಸಾವಾಗಾದ್ರೆ 1 ತಿಂಗಳು 2 ತಿಂಗಳು ಅಷ್ಟೇ. ನಂಗಾರೆ ಮನೇಲಿ ಕೂತಿರ್ತಾರೆ, ಅವ್ರು ಕೂತ್ಕೋಬೇಕು. ಅವ್ರ ಮಕ್ಳಿಗಾಗಿದ್ರೆ ಇದೇ ಥರ ಬಿಡ್ತಿದ್ರು ಅವರು. ಈಗ ಬೇರೆಯವ್ರ ಮಕ್ಕಳು ಒಂಥರ, ಪೊಲೀಸರ ಮಕ್ಕಳೇ ಒಂಥರನಾ? ಎಲ್ಲ ಒಂದೇ ಮಕ್ಕಳಲ್ವಾ? ಶಿಕ್ಷೆ ಆಗಬೇಕು ಅಂತ. ಶಿಕ್ಷೆ ಆಗಬೇಕು ಸರ್ ಅವ್ರಿಗೆ. ವಜಾ ಆಗ್ಬೇಕು. ಅವ್ರಿಗೆ ಹೆಂಗೆ ಅವ್ರು ಭಿಕ್ಷೆ ಬಿಡಬೇಕು, ಆ ಕೆಲಸ ಮಾಡ್ಬೇಕು ಸರ್ ಅವ್ರಿಗೆ. ಈಗ ನಮ್ಮ ಪಾಪನ ಅವ್ರು ದುಡ್ಡು ಕೊಟ್ಬಿಟ್ರೆ ಪಾಪ ಬಂದ್ಬಿಡ್ತದೆ ಸರ್. ಈಗ ಸರ್ ನಮ್ಗೆ ದುಡ್ಡೇ ಬೇಡ ಸರ್, ನಮ್ಗೆ ನಾವೇ 50 ಲಕ್ಷ ಕೊಡ್ತೀವಿ ಸರ್. ನಮ್ಮ ಪಾಪ ಕರ್ಕೊಂಡು ಕೊಡ್ತಾರೆ ಕೇಳಿ ಸರ್ ಪೊಲೀಸ್ನವ್ರು. ಅವರು ಸರ್ ದುಡ್ಡು ಬೇಡ ಸರ್. ಯಾರು ಬೇಕು ಸರ್ ದುಡ್ಡು ಇವತ್ತಿರ್ತದೆ ನಾಳೆ ಹೋಗಿದೆ ಸರ್. ಈಗ ಪಾಪು ಬುರ್ಗಾಜಿ ಸರ್ ದುಡ್ಡು ಕೊಟ್ಬಿಟ್ರೆ ಅವರು. ಹೆಂಗಿದ್ದು ಸರ್ ಮನೇಲಿ? ಸರ್ ಆಟ ಆಡ್ಕೊಂಡು ಮನೇಲಿ ಚೆನ್ನಾಗಿಲ್ಲ ಸರ್. ಖುಷಿ ಚೆನ್ನಾಗಿಲ್ಲ ಸರ್ ಆಟ ಆಡ್ಕೊಂಡು. ಒಂಥರ ಲಕ್ಷ್ಮಿ ಇದ್ದಂಗಿಲ್ಲ ಸರ್ ಮನೆಗೆ. ಇಲ್ಲೇ ಸರ್, ಇಲ್ಲೇ ಮುಂಚೆ ಇಲ್ಲೇ ಫ್ರಂಟಲ್ಲೇ ಕಚ್ಚಿತ್ತು. ಇಲ್ಲೇ ಕಚ್ಚಿತ್ತು ಸರ್. ಅಪರೂಪ ಬಂದಿರೋ ನಾಯಿ ಅದು ಹುಚ್ಚು ನಾಯಿ ಅಂತಾರಪ್ಪ. ನಾನು ಇದ್ದಿಲ್ಲ ಸರ್. ಆಮೇಲೆ ನಾಯಿ ಪಾಪ ಆಸ್ಪತ್ರೆಗೆ ಕರ್ಕೊಂಡೋದ್ಮೇಲೆ ಬಂದೆ ನಾನು. ಇಲ್ಲಿ ಚನ್ಸಂದ್ರದಲ್ಲಿ ಕಚ್ಚೈತೆ ಸರ್. ಪಂಚಾಯತಿ ಅಧ್ಯಕ್ಷರೇ ಕಚ್ಚೈತೆ ನಾಯಿ. ಭಾಸ್ಕರ್. ಇದು ಬಾಂಧವ್ಯಗಳ ಬೆಸುಗೆ.